ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 45ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 45. ತ್ರೈಗುಣ್ಯ ವಿಷಯಾ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಅನುವಾದ: ಹೇ ಅರ್ಜುನನೇ, ವೇದಗಳು ಮೇಲೆ ಹೇಳಿದ ಪ್ರಕಾರ ಮೂರೂ ಗುಣಗಳ ಕಾರ್ಯರೂಪವಾದ ಸಮಸ್ತ ಭೋಗಗಳನ್ನು ಮತ್ತು ಅವುಗಳ ಸಾಧನಗಳನ್ನು ಪ್ರತಿಪಾದಿಸುತ್ತವೆ. ಆದ್ದರಿಂದ ನೀನು ಆ ಭೋಗಗಳು ಮತ್ತು ಅವುಗಳ ಸಾಧನೆಗಳಲ್ಲಿ ಆಸಕ್ತಿಹೀನನಾಗಿ ಹರ್ಷ ಶೋಕಾದಿ ದ್ವಂದ್ವಗಳಿಂದ ರಹಿತನಾಗಿ ನಿತ್ಯ ವಸ್ತುವಾದ ಪರಮಾತ್ಮನಲ್ಲಿ ಸ್ಥಿತನಾಗಿ ಯೋಗಕ್ಷೇಮವನ್ನು ಬಯಸದವನು ಮತ್ತು ಸ್ವಾಧೀನ ಅಂತಃಕರಣವುಳ್ಳವನು ಆಗು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಪ್ರಶ್ನೆಗಳ ಮೂಲಕ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತ ಭೋಗ ಮತ್ತು ಐಶ್ವರ್ಯಗಳಲ್ಲಿ ಆಸಕ್ತರಾಗಿರುವಂತಹ ಸಕಾಮ ಮನುಷ್ಯರಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಇಲ್ಲದೆ ಇರುವಂತಹ, ಅಂದರೆ ಅವರಲ್ಲಿ ನಿಶ್ಚಯವಾದ ಬುದ್ಧಿ ಇರೋದಿಲ್ಲ ಅನ್ನೋ ಮಾತನ್ನು ಹೇಳಿ ಈಗ ಕರ್ಮಯೋಗದ ಉಪದೇಶ ಕೊಡುವಂಥ ಉದ್ದೇಶವನ್ನು ಇಟ್ಕೊಂಡು ಮೊದಲು ಭಗವಂತ ಅರ್ಜುನನಿಗೆ ಏನು ಮಾಡ್ತಾ ಇದ್ದಾನೆ, ಮೇಲೆ ಹೇಳಿದಂಥ ಭೋಗ ಮತ್ತು ಐಶ್ವರ್ಯದಲ್ಲಿ ಆಸಕ್ತಿರಹಿತನಾಗಿ ಸಮಭಾವದಿಂದ ನೀನು ಪರಿಪೂರ್ಣನಾಗಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾವುದರಲ್ಲೂ ಆಸಕ್ತನಾಗಿರಬಾರ್ದು, ನೀನು ಸಮಭಾವನೆ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಈಗ ಈ ಶ್ಲೋಕದ ಅನುವಾದ ಏನಪ್ಪ ಅಂತಂದರೆ, ಭಗವಂತ ಅರ್ಜುನನಿಗೆ ಹೇಳ್ತಾನೆ, ವೇದಗಳು ಮೇಲೆ ಹೇಳಿದ ಪ್ರಕಾರ ಅಂದರೆ ಯಾವ ಯಾವ ಕೆಲಸಗಳನ್ನು ಮಾಡ್ತಾರೋ, ಭೋಗಗಳಲ್ಲಿ ಆಸಕ್ತಿ ಇರೋರು ಹೇಗೆ ಕೆಲಸ ಮಾಡ್ತಾರೆ, ಮೂರು ಗುಣಗಳ ಕಾರ್ಯರೂಪವಾದಂತಹ ಎಲ್ಲ ಭೋಗಗಳನ್ನು ಮತ್ತು ಅವುಗಳ ಸಾಧನಗಳನ್ನು ಪ್ರತಿಪಾದಿಸುತ್ತೆ. ಅಂದರೆ ನಾವು ಮಾಡುವಂತಹ ಯಾವುದೇ ಕೆಲಸ ಆಗಿರ್ಬೋದು, ನಾವು ಇಷ್ಟಪಡುವಂತಹ ಏನೇ ಭೋಗಗಳಾಗಿರಬಹುದು, ಅದೆಲ್ಲ ಮೂರು ಗುಣಗಳ ಈ ಒಂದು ಕಾರ್ಯರೂಪದಲ್ಲೇ ನಡೆಯುವಂಥದ್ದು. ಅದಕ್ಕೋಸ್ಕರ ನೀನು ಆ ಭೋಗಗಳು ಮತ್ತು ಅವುಗಳ ಸಾಧನೆಗಳಲ್ಲಿ ನೀನು ಆಸಕ್ತಿಹೀನನಾಗು. ನೀನು ಅದರಲ್ಲಿ ಅಟ್ಯಾಚ್ಮೆಂಟು, ಆಸಕ್ತಿ ಅದನ್ನೆಲ್ಲ ಇಟ್ಕೋಬೇಡ. ಮತ್ತು ಹರ್ಷ ಮತ್ತು ಶೋಕ ಅಂದರೆ ಏನು, ಸಂತೋಷ ಪಡೋದು ದುಃಖ ಪಡೋದು, ಎರಡು ದ್ವಂದ್ವಗಳಿರುತ್ತಲ್ಲ, ಅದರಿಂದ ರಹಿತನಾಗು. ನೀನು ದ್ವಂದ್ವಗಳನ್ನು ಇಟ್ಕೋಬೇಡ. ನಿತ್ಯ ವಸ್ತು ಅಂದರೆ ಯಾವಾಗಲೂ ಇರುವಂತಹ ಪರಮಾತ್ಮನಲ್ಲಿ ಸ್ಥಿತನಾಗಿ ಯೋಗಕ್ಷೇಮವನ್ನು ಬಯಸದವನು. ಅಂದರೆ ಏನು, ಯಾವುದೇ ಒಂದು ವಸ್ತು, ಭೋಗಗಳ ವಸ್ತು ಇದೆಯಲ್ಲ, ಅದಾದ ಮೇಲೂ ಕೂಡ ನಾವು ಶರೀರ ನಿರ್ವಹಣೆ ಅಂದರೆ ಈ ಶರೀರವನ್ನು ನೋಡ್ಕೋಬೇಕು, ನಮಗೆ ಅಂತ ಒಂದು ಸಂಸಾರ ಇರುತ್ತೆ, ಅದನ್ನು ನೋಡ್ಕೋಬೇಕಾಗತ್ತೆ ಅಲ್ವಾ. ಅದನ್ನು ಕೂಡ ನೀನು ಇಷ್ಟಪಡಬಾರ್ದು. ಅಂದರೆ ಏನು, ಅದು ಕರ್ತವ್ಯ ಅಂದ್ಕೊಂಡು ಮಾಡಬೇಕಷ್ಟೆ. ಅದರಲ್ಲಿ ನೀನು ಯಾವುದೇ ಆಸಕ್ತಿಯನ್ನು ಇಟ್ಕೋಬಾರ್ದು. ಮತ್ತು ಸ್ವಾಧೀನ ಅಂತಃಕರಣವುಳ್ಳವನು ಆಗು. ಅಂದರೆ ಏನು, ನಿನ್ನ ಅಂತಃಕರಣಗಳು ಅಂದರೆ ಇಂದ್ರಿಯ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಇವೆಲ್ಲ ಕೂಡ ನಿನ್ನ ಕಂಟ್ರೋಲಲ್ಲಿ ಅದಿರಬೇಕು, ಅದರ ಕಂಟ್ರೋಲಲ್ಲಿ ನೀನಿರಬಾರ್ದು. ಆ ರೀತಿ ನೀನು ನೋಡ್ಕೋಬೇಕು. ಅಂದರೆ ಅದನ್ನು ಸ್ವಾಧೀನ ಪಡಿಸ್ಕೊಂಡಿರ್ಬೇಕು ನೀನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ತ್ರೈಗುಣ್ಯ ವಿಷಯಾಹ ಅನ್ನೋವಂಥ ಪದದ ಅರ್ಥ ಏನು, ಮತ್ತು ವೇದಗಳನ್ನು ತ್ರೈಗುಣ್ಯ ವಿಷಯಾಹ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ತ್ರೈಗುಣ್ಯ ವಿಷಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೂತ್ರ ಏನು ಅಂತಂದರೆ, ಸತ್ವ, ರಜ ಮತ್ತು ತಮ, ಈ ಮೂರು ಗುಣಗಳ ಕಾರ್ಯವನ್ನು, ಈಗ ಸತ್ವಗುಣ ಇದೆ, ರಜಗುಣ ಇದೆ, ತಮಗುಣ ಇದೆ, ಈ ಮೂರು ಗುಣಗಳ ಕಾರ್ಯಗಳಿದೆಯಲ್ಲ ಅದನ್ನು ತ್ರೈಗುಣ್ಯ ಅಂತ ಹೇಳ್ತಾರೆ. ತ್ರೈಗುಣ್ಯ ಅಂದಿದ ತಕ್ಷಣ ಸತ್ವ, ರಜಸ್ಸು, ತಮೋ ಈ ಗುಣಗಳ ಮುಖಾಂತರ ಮಾಡುವಂಥ ಕೆಲಸಗಳನ್ನು ತ್ರೈಗುಣ್ಯ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರನೇ ಸಮಸ್ತ ಭೋಗ ಮತ್ತು ಐಶ್ವರ್ಯಮಯ ಪದಾರ್ಥಗಳ ಮತ್ತು ಅವುಗಳನ್ನು ಪಡ್ಕೊಳ್ಳೋದಕ್ಕೆ ಉಪಾಯಭೂತವಾದಂತಹ ಸಮಸ್ತ ಕಾರ್ಯಗಳ ವಾಚಕವಾಗಿ ಇಲ್ಲಿ ತ್ರೈಗುಣ್ಯ ಅನ್ನುವಂಥ ಶಬ್ದ ಇದೆ. ಇಲ್ಲಿ ಯಾಕೆ ಅವರು ತ್ರೈಗುಣ್ಯ ಅನ್ನುವಂಥ ವಿಷಯವನ್ನು ತಗೊಂಡಿದ್ದಾರೆ ಅಂದರೆ, ಈಗ ಈ ಪ್ರಪಂಚದಲ್ಲಿ ಏನೇನು ಭೋಗಿಸುವಂತಹ ವಸ್ತುಗಳಿದೆಯೋ ಅಥವಾ ಐಶ್ವರ್ಯಗಳಿದೆಯೋ ಅಂಥ ಪದಾರ್ಥಗಳು, ಮತ್ತು ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಮಾಡುವಂಥ ಉಪಾಯ, ಏನೇನೋ ಐಡಿಯಾಗಳೆಲ್ಲ ಮಾಡ್ತೀವಲ್ವ, ನಾವೇನೋ ಒಂದು ಬಯಸಿದ ಮೇಲೆ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಏನೇನೋ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ತೀವಿ. ಎಲ್ಲ ಯೂಸ್ ಮಾಡಿ
ಆಮೇಲೆ ಅದನ್ನು ಹೇಗಾದರೂ ನಾನು ಪಡ್ಕೊಳ್ತೀನಿ. ಆ ಒಂದು ಕೆಲಸಕ್ಕೆ ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ತ್ರೈಗುಣ್ಯ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಅದೆಲ್ಲದರ ಅಂಗ ಪ್ರತ್ಯಂಗಗಳ ಸಹಿತ ಅಂದರೆ ಏನು, ಈಗ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಡೀಟೇಲ್ ಆಗಿ ಅಂತಂದರೆ ಅದರ ಅಂಗಗಳು ಪ್ರತ್ಯಂಗಗಳು ಅಂದರೆ ಏನು, ಭಾಗ ಮಾಡಿರ್ತಾರೆ, ಅದನ್ನು ಮತ್ತೆ ವಿಭಾಗ ಮಾಡಿರ್ತಾರಲ್ಲ, ಅದರ ಸಹಿತ ಯಾವುದರಲ್ಲಿ ವರ್ಣನೆ ಇದೆಯೋ ಅದಕ್ಕೆ ತ್ರೈಗುಣ್ಯ ವಿಷಯ ಅಂತ ಹೇಳ್ತಾರೆ. ಈಗ ತ್ರೈಗುಣ್ಯ ಅಂದರೆ 3 ಗುಣಗಳು, ಅದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಯಾವುದರಲ್ಲಿ ಇದೆಯೋ, ವರ್ಣನೆ ಯಾವುದರಲ್ಲಿ ಇದೆಯೋ ಅದನ್ನು ತ್ರೈಗುಣ್ಯ ವಿಷಯ ಅಂತ ಹೇಳ್ತಾರೆ. ಇಲ್ಲಿ ವೇದಗಳನ್ನು ತ್ರೈಗುಣ್ಯ ವಿಷಯ ಅಂತ ತಿಳಿಸಿ, ವೇದಗಳಲ್ಲಿ ಕರ್ಮಕಾಂಡದ ವರ್ಣನೆ ಅಧಿಕವಾಗಿರುವ ಕಾರಣ ವೇದಗಳು ಕೂಡ ತ್ರೈಗುಣ್ಯ ವಿಷಯ ಆಗಿದೆ ಅನ್ನುವಂಥ ಭಾವನೆಯನ್ನು ಇಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಬರೀ ಆಧ್ಯಾತ್ಮಿಕ ಜ್ಞಾನ ಅಂದರೆ ಭಗವಂತನ ಬಗ್ಗೆ ಜ್ಞಾನ ಅಷ್ಟೇ ಅಲ್ಲ, ಕರ್ಮಕಾಂಡದ ಬಗ್ಗೆನೂ ಕೂಡ ಬೇಕಾದಷ್ಟಿದೆ. ಅಂದರೆ ನಾವೇನಾದರೂ ಒಂದು ಭೋಗ ಇಷ್ಟಪಡ್ತೀವಿ ಅಂದರೆ ಅದನ್ನು ಪಡೆಯೋದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವರ್ಣನೆಯನ್ನು ಕೊಟ್ಟಿದ್ದಾರಲ್ವ, ಅದಕ್ಕೋಸ್ಕರ ಅದನ್ನು ತ್ರೈಗುಣ್ಯ ವಿಷಯ ಅಂತ ಕೂಡ ಕರೀತಾರೆ. ಇದು ಅದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.